ಮಂಡ್ಯದಲ್ಲಿ ಕನ್ನಡಿಗರ ಆಕ್ರೋಶ ಭುಗಿಲೆದ್ದಿದೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ಗೆ ಕಾವೇರಿ ಶಾಕ್. ವಿಜಯ್ ಅಭಿನಯದ ಜನನಾಯಕನ್ ಚಿತ್ರಕ್ಕೆ ಅಡ್ಡಿಪಡಿಸಲಾಗಿದೆ. ಹೌದು, ಜನನಾಯಕನ್ ಕಾಲಿವುಡ್ ನಟ. ತಮಿಳುನಾಡು ಮುಖ್ಯಮಂತ್ರಿ ದಳಪತಿ ಜೋಸೆಫ್ ವಿಜಯ್ ಅಭಿನಯದ ಚಿತ್ರ, ಬಹುನಿರೀಕ್ಷಿತ ಚಿತ್ರ ಕೂಡ. ಆದರೆ ಪ್ರಸ್ತುತ ಏನಾಗ್ತಿದೆ ರಾಜ್ಯದಲ್ಲಿ ನೋಡೋದಾದ್ರೆ, ಕರುನಾಡಿನಲ್ಲಿ ಹುಟ್ಟಿ ಕರುನಾಡಿನಲ್ಲಿ ಹರಿದು ತಮಿಳುನಾಡಿನಲ್ಲೂ ಹರಿಯುವಂತಹ ಕಾವೇರಿ ವಿಚಾರವಾಗಿ ಒಂದಷ್ಟು ಗೊಂದಲ ಏರ್ಪಟ್ಟಿದೆ. ಆ ನಿಟ್ಟಿನಲ್ಲಿ ವಿಜಯ್ ಅಭಿನಯದ ಜನನಾಯಕನ್ ಚಿತ್ರಕ್ಕೆ ಅಡ್ಡಿಪಡಿಸಲಾಗಿದೆ. ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಿದೆ ವಿಜಯ ಸೇನೆ. ಗುರುಶ್ರೀ ಚಿತ್ರಮಂದಿರದ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಿನಿಮಾ ಪ್ರದರ್ಶನ ನಿಲ್ಲಿಸಬೇಕು ಅನ್ನುವಂತಹ ಆಗ್ರಹ ಹೆಚ್ಚಾಗಿದೆ. ಸಿನಿಮಾ ಪೋಸ್ಟರ್ ಅನ್ನ ಹರಿದು ವಿಜಯ ಸೇನೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ವಿಜಯ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷ ದೀಪಕ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಹೌದು, ಕಾವೇರಿ ಹೋರಾಟ ಅಂದಾಗ ಈ ರೀತಿಯ ಹಲವಾರು ಆಯಾಮಗಳನ್ನು ಪಡೆದುಕೊಳ್ಳುತ್ತೆ. ನೋಡಿ, ವಾಸ್ತವದಲ್ಲಿ ಕರ್ನಾಟಕದಲ್ಲಿ ಮಳೆ ಚೆನ್ನಾಗಾದರೆ ತಮಿಳುನಾಡಿಗೆ ನೀರನ್ನು ಹರಿಸೋದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಅನ್ನೋದಿರುವುದಿಲ್ಲ. ಯಾವಾಗ ಈ ತಕರಾರು ಉದ್ಭವಿಸುತ್ತೆ ಅಂತ ನೋಡೋದಾದರೆ, ಇಲ್ಲಿ ಕುಡಿಯೋದಕ್ಕೆ ನೀರಿರೋದಿಲ್ಲ, ತಮಿಳುನಾಡು ಬೆಳೆಗೆ ನೀರು ಕೇಳುತ್ತೆ. ಇಲ್ಲಿ ಕುಡಿಯೋದಕ್ಕೆ ನೀರಿಗೆ ತತ್ವಾರ ಇದ್ದಾಗ ಅಲ್ಲಿ ಬೆಳೆಗೆ ನೀರು ಕೊಟ್ಟು ಆ ಬೆಳೆಯೇ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಂಡು ಅದು ಸಮುದ್ರಕ್ಕೆ ಹರಿಯೋದನ್ನು ಅದೆಷ್ಟೋ ಕನ್ನಡಿಗರು ವಿಶೇಷವಾಗಿ ನೋಡಿದ್ದಾರೆ. CWRCಗೆ ರಾಜ್ಯ ಸರ್ಕಾರ ಇಲ್ಲಿನ ಅನಿವಾರ್ಯತೆಯನ್ನು ಅರ್ಥ ಮಾಡಿಸಬೇಕು. ಆದರೆ ಇದುವರೆಗೂ ಕೂಡ ಅನಾದಿ ಕಾಲದಿಂದಲೂ ಕಾವೇರಿಯ ಸಮಸ್ಯೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಯಾರೆಲ್ಲ ಅಲಂಕರಿಸಿರ್ತಾರೆ ಅವರು ಆ ರಾಜ್ಯದ ಹಿತಾಸಕ್ತಿಯನ್ನು ನೋಡುವ ದೃಷ್ಟಿಯಿಂದ ಕರ್ನಾಟಕದ ಪರಿಸ್ಥಿತಿಯನ್ನು ಅರಿಯೋದೇ ಇಲ್ಲ. ಈಗ ಮೇಕೆದಾಟಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಪಾಸಿಟಿವ್ ಸ್ಟ್ಯಾಂಡ್ ಇದೆ. ಅದೇ ಮೇಕೆದಾಟು ಯೋಜನೆಗೆ ಜೋಸೆಫ್ ವಿಜಯ್ ನೆಗೆಟಿವ್ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಕಾವೇರಿ ಶಾಕ್ ವಿಜಯ್ ಸಿನಿಮಾಗೆ ಹೇಗೆ ತಟ್ಟಿದೆ ಅನ್ನೋದನ್ನು ನೋಡಬಹುದು. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ಗೆ ಕಾವೇರಿಯ ಶಾಕ್ ಇದು. ಜನನಾಯಕನ್ ಚಿತ್ರಕ್ಕೆ ಅಡ್ಡಿಪಡಿಸಲಾಗಿದೆ. ನೀವು ಕನ್ನಡ ಪರ ಹೋರಾಟಗಾರರನ್ನು ಗಮನಿಸಬಹುದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿ ಪೋಸ್ಟರನ್ನು ಹರಿದು ಹಾಕ್ತಿದ್ದಾರೆ ಅಂತ. ಈ ಸಂಘಟನೆ ಏನಿದೆ, ಸಂಘಟನೆಯ ಹೆಸರು ವಿಜಯ ಸೇನೆ. ಇದರ ರಾಜ್ಯಾಧ್ಯಕ್ಷ ದೀಪಕ್ ನೇತೃತ್ವದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರ ಸಿನಿಮಾ ಪೋಸ್ಟರನ್ನು ಹರಿಯಲಾಗಿದೆ. ಸಿನಿಮಾ ಪ್ರದರ್ಶನವನ್ನು ನಿಲ್ಲಿಸಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ. CWRC ಆದೇಶವನ್ನು ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಹೌದು, DC ಕಚೇರಿಗೆ ಕನ್ನಡ ಪರ ಹೋರಾಟಗಾರರು ಮುತ್ತಿಗೆಯನ್ನು ಹಾಕಿದ್ದಾರೆ. DC ಕಚೇರಿಯ ಬಾಗಿಲ ಬಳಿ ಕುಳಿತು ಹೋರಾಟವನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಕಾವೇರಿ. ಕುಡಿಯೋದಕ್ಕೆ ನೀರಿಲ್ಲ ಅಂದಾಗ ಅಲ್ಲಿ ಬೆಳೆಗಳಿಗೆ ನೀರು ಬಿಡೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಸಾಮಾನ್ಯ ಜ್ಞಾನ. ಈ ನಿಟ್ಟಿನಲ್ಲಿ CWRC ಏನು ಆದೇಶ ಕೊಟ್ಟಿದೆ, 4.5 TMC ನೀರನ್ನು ಬಿಡಬೇಕು ಅನ್ನುವಂಥ ಆದೇಶವನ್ನು ಖಂಡಿಸಿ ಪ್ರತಿಭಟನೆ ನಡೀತಾ ಇದೆ. DC ಕಚೇರಿಗೆ ಕನ್ನಡ ಪರ ಸಂಘಟನೆಗಳು ಹೋರಾಟದ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. CWRC ಇರ್ಬೋದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ರಾಜ್ಯದ ಜನರ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ. ನಮ್ಮ ಜನರನ್ನು ಬಿಟ್ಟು ತಮಿಳುನಾಡನ್ನು ಮೆಚ್ಚಿಸೋ ಕೆಲಸ ಮಾಡಬೇಡಿ ಅಂತ ಹೇಳಿ ಪ್ರತಿಭಟನಾ ನಿರತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮಲ್ಲಿ ಅಂದರೆ ಕರ್ನಾಟಕದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಅವರು ಬೆಳೆಗಾಗಿ ನೀರನ್ನು ಕೇಳ್ತಾ ಇದ್ದಾರೆ. ತಮಿಳುನಾಡಿನ CMಗೆ ನಮ್ಮ CM ಮಣಿಯಬಾರದು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರದು, ನೀರು ಬಿಟ್ಟರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಈಗ ರವಾನೆ ಮಾಡಲಾಗಿದೆ. ಹೌದು, ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದ್ದಾಗ ಅದರ ಮಿತ್ರ ಪಕ್ಷವೇ ತಮಿಳುನಾಡಿನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ರೆ ವ್ಯತಿರಿಕ್ತವಾದಂಥ ಪರಿಣಾಮಗಳನ್ನು ಕರ್ನಾಟಕ ಎದುರಿಸಿದೆ.
ಹಾಗಾಗಿ ಆ ನಿಟ್ಟಿನಲ್ಲೇ ನೋಡಿ ಸಂಘಟನೆಗಳ ಎಚ್ಚರಿಕೆ ಏನು ಕೊಡ್ತಿದ್ದಾವೆ ಅಂದರೆ, ಈಗ ನೋಡಿ ರಾಹುಲ್ ಗಾಂಧಿಯವರು ಇದೇ ದಳಪತಿ ವಿಜಯ್, ಜೋಸೆಫ್ ವಿಜಯ್ ಜೊತೆ ಕೈ ಜೋಡಿಸಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇರೋದು. ನೆಲ ಜಲದ ವಿಷಯ ಬಂದಾಗ ಯಾವುದೇ ಕಾರಣಕ್ಕೂ ಕನ್ನಡಿಗರು, ಕನ್ನಡದ ಮುಖ್ಯಮಂತ್ರಿಗಳು ತಮ್ಮ ಅಸ್ಮಿತೆಯನ್ನು ಬಿಟ್ಕೊಡ್ಬಾರ್ದು ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಈ ಮೂಲಕ ರವಾನೆ ಮಾಡ್ತಿದ್ದಾರೆ ಹೋರಾಟಗಾರರು. ನೀವು ತಮಿಳುನಾಡು ಹಿತ ಕಾಯೋದಾದರೆ ಕರ್ನಾಟಕ ಬರಿದಾಗಿ ಹೋಗುತ್ತೆ, ಕರ್ನಾಟಕದ ಪರಿಸ್ಥಿತಿ ಅಯೋಮಯ ಆಗುತ್ತೆ ಅನ್ನುವಂತಹ ನೇರ ಸಂದೇಶವನ್ನು ಪ್ರತಿಭಟನಾ ನಿರತರು ಹೊರಹಾಕ್ತಾ ಇದ್ದಾರೆ.